ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಸ್ನೇಹಿತರೆ, ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ ಗಂಡು ಮತ್ತು ಹೆಣ್ಣಿನ ಸಂಬಂಧ ಹೇಗಿರಬೇಕು ಅಂತಕ್ಕಂಥದ್ದು ನಾನು ಹೇಳ್ತೀನಿ. ಯಾಕಪ್ಪ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಮಾಧ್ಯಮಗಳಲ್ಲಿ ಬರ್ತಾ ಇರುವಂತಹ ಸುದ್ದಿ ನೋಡಿದ್ರೇ ಬೇಜಾರಾಗ್ತಾ ಇದೆ. ಹೆಣ್ಮಕ್ಳುಗಳು ಸಾಯ್ತಾ ಇದ್ದಾರೆ, ಕೊಲೆ ಆಗ್ತಾ ಇದ್ದಾರೆ. ಈ ಗಂಡು ಮಕ್ಕಳಿಗೆ ಏನಾಗಿದೆ, ಈಗಿನ ಪೀಳಿಗೆಗೆ ಏನಾಗಿದೆ ಅಂತಕ್ಕಂಥದ್ದು ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಸೊ ಇದ್ರ ಬಗ್ಗೆ ಮಾತಾಡಿ ಅಂತ ಹೇಳ್ಬಿಟ್ಟು ನಮ್ಮ ಫಾಲೋವರ್ಸ್ಗಳು ಹೇಳಿದ್ರು. ಸೊ ಹಂಗಾಗಿ ಇವತ್ತಿನ ಟಾಪಿಕ್ಕು ಅದನ್ನು ನಾನು ಮಾತಾಡೋಕೆ ಬರ್ತಾ ಇದ್ದೀನಿ. ಸೊ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಪ್ಪ ಅಂತಂದರೆ, ನಮ್ಮ ಫಾಲೋವರ್ಸಲ್ಲಿ ಯಾರಾದರೂ ಆ ಥರ ಪ್ರವೃತ್ತಿ ಹೊಂದಿರೋರು ಅಥವಾ ಕೃತ್ಯವನ್ನು ಎಸಗಬೇಕು ಅಂತ ಅಂದ್ಕೊಂಡಿರೋರಿಗೆ ಈ ವಿಡಿಯೋ ಮಾತ್ರ ನಾನು ಅರ್ಪಣೆ ಮಾಡ್ತಾ ಇದ್ದೀನಿ. ದಯವಿಟ್ಟು ಕೇಳಿಸ್ಕೊಳ್ಳಿ, ಸೆನ್ಸಿಟಿವ್ ವಿಚಾರ ಆಗಿರುತ್ತೆ. ಸೊ ಹಂಗಾಗಿ ನಾನು ಹೇಳೋದೇನಪ್ಪ ಅಂತಂದರೆ, ಗಂಡು ಮಕ್ಕಳಿಗಾಗಿರ್ಬೋದು ಅಥವಾ ಹೆಣ್ಣು ಮಕ್ಕಳಿಗೆ ಆಗಿರ್ಬೋದು, ನಾನು ಕೇಳ್ಕೊಳ್ಳೋದು ಇಷ್ಟೇ. ಸೊ ಇಷ್ಟಪಡ್ತೀರಿ, ಮದುವೆ ಆಗ್ತೀರಿ, ಅಥವಾ ಸಂಬಂಧಗಳು ತಂದೆ ತಾಯಿಗಳು ನೋಡಿ ಮದುವೆ ಮಾಡಿರ್ತಾರೆ, ಸಂಸಾರ ಮಾಡಿ ಅಂತ ಹೇಳ್ಬಿಟ್ಟು ಬಿಡ್ತಾರೆ. ಸೊ ಅನ್ಯೋನ್ಯವಾಗಿ ಸಂಬಂಧಗಳನ್ನ ಬೆಸೆತಾ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ, ಅರ್ಥ ಮಾಡ್ಕೊಳ್ತಾ, ಒಬ್ಬರನ್ನೊಬ್ಬರನ್ನ ಅರ್ಥ ಮಾಡಿಕೊಂಡು ಜೀವನ ಮಾಡ್ಕೊಂಡು ಹೋಗಬೇಕಾಗುತ್ತೆ ಹೊರತು ನಾ ಮುಂದು ತಾ ಮುಂದು ಅಂದ್ಕೊಂಡು ನಾನೇ ಗ್ರೇಟು ನೀನೇ ಗ್ರೇಟು ಅಂದ್ಕೊಂಡು ಹೋದರೆ ಆಗೋದಿಲ್ಲ. ಸೊ ಇತ್ತೀಚಿನ ದಿನಗಳಲ್ಲಿ ಮಾಧ್ಯಮದಲ್ಲಿ ಬರ್ತಿರ್ತಕ್ಕಂತಹ ಬೆಳವಣಿಗೆ ಏನಪ್ಪ ಅಂತಂದರೆ, ಜಾಸ್ತಿ ಜನ ಹೆಣ್ಣು ಮಕ್ಕಳು ಕೊಲೆ ಆಗ್ತಾ ಇದ್ದಾರೆ, ಮತ್ತು ಸ್ಯೂಸೈಡ್ ಮಾಡ್ಕೋತಾ ಇದ್ದಾರೆ, ಮತ್ತು ಸಾಯ್ತಾ ಇದ್ದಾರೆ. ಸೊ ಹೆಣ್ಣು ಮಕ್ಕಳಿಗೂ ನಾನು ಕೇಳ್ಕೊಳ್ಳೋದು ಇಷ್ಟೇ, ನಿಮ್ಮ ಸಮಸ್ಯೆ ಏನಿರುತ್ತೆ ನಿಮ್ಮ ತಂದೆ ತಾಯಿಗಳ ಹತ್ರ ಹಂಚ್ಕೊಳ್ಳಿ. ಸೊ ಆದಷ್ಟು ನೀವು ನಿಮ್ಮ ಏನು ಒಡನಾಡಿ ಇರ್ತಾರಲ್ಲ, ಅಥವಾ ಹೆಣ್ಣಿಗೆ ಗಂಡಾಗಿರ್ಬೋದು ಅಥವಾ ಗಂಡಿಗೆ ಹೆಣ್ಣಾಗಿರ್ಬೋದು, ಸೊ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ಸಡನ್ಲಿ ಈ ಥರ ಡಿಸಿಷನ್ ತೊಗೊಳಕ್ಕೆ ಹೋಗ್ಬೇಡಿ. ಏನೋ ಒಂದು ಒತ್ತಡದಿಂದ ಈ ಥರ ನೀವು ಮಾಡ್ಕೊಳ್ಳೋದು ತಪ್ಪಾಗುತ್ತೆ ಅಂತಕ್ಕನ್ನೋದು ನನ್ನ ಒಂದು ಅನಿಸಿಕೆ ಮತ್ತು ಅಭಿಪ್ರಾಯ. ಸೊ ಇನ್ನೊಂದು ಹೇಳೋದೇನಪ್ಪ ಅಂದರೆ, ನೀವು ಸಾಯಕ್ಕೆ ಅಥವಾ ಸ್ಯೂಸೈಡ್ ಮಾಡ್ಕೊಳ್ಳೋಕ್ಕೆ ಹೋದಾಗ ಒಂದು ಕ್ಷಣ ನಿಮ್ಮ ತಂದೆ ತಾಯಿಗಳನ್ನು ನೀವು ನೆನೆಸ್ಕೊಳ್ಳಿ, ಸರಿನಾ? ನೀವೇನೋ ಸತ್ತೋಗ್ಬಿಡ್ತೀರಾ, ಹೋಗ್ತಾರೆ, ಮಣ್ಣು ಮಾಡ್ತಾರೋ, ಸುಡ್ತಾರೋ, ಮತ್ತೊಂದು ಮಗದೊಂದು ಏನೋ ಒಂದು ಆಗೋಗುತ್ತೆ. ಆದರೆ ಅವ್ರು ನಿಮ್ಮ ತಂದೆ ತಾಯಿ ಬದುಕಿರೋವರೆಗೂ ಆ ನೋವನ್ನು ಅನುಭವಿಸ್ತಾರಲ್ಲ, ಅದನ್ನು ಒಂಚೂರು ಯೋಚನೆ ಮಾಡಿ ಅಂತ ಹೇಳ್ತೀನಿ ನಾನು. ಸ್ಪೆಷಲಿ ಹೆಣ್ಮಕ್ಳಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಿಮಗೆ ಇಷ್ಟ ಆಗ್ತಾ ಇಲ್ವಾ, ಬದುಕೋಕ್ಕಾಗ್ತಾ ಇಲ್ವಾ? ಸೊ ಅನ್ಯೋನ್ಯವಾಗಿ ಗಂಡ ಹೆಣ್ಣು ಇಬ್ಬರು ಕೂಡ ನೀವು ಬದುಕೋಕ್ಕಾಗ್ತಾ ಇಲ್ವಾ? ದಯವಿಟ್ಟು ಬೇಡ. ನಿಮ್ಮ ಹಿರಿಯರು ಯಾರಿರ್ತಾರೆ ಮನೇಲಿ, ತಂದೆ ತಾಯಿ ಇರ್ತಾರಲ್ಲ, ಅವ್ರಿಗೆ ಹೇಳಿ ನನಗೆ ಆಗ್ತಾ ಇಲ್ಲ, ಈ ಥರ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಹಿರಿಯರು ಇರ್ತಾರೆ ಮನೆಯಲ್ಲಿ, ಇಬ್ಬರು ಸೇರಿ ಒಂದು ಸಂಧಾನವನ್ನು ಮಾಡ್ತಾರೆ, ಒಂದು ಅರ್ಥ ಮಾಡಿಸುವಂಥ ಪ್ರಯತ್ನಗಳನ್ನ ಮಾಡ್ತಾರೆ. ಅದಾಗಿಲ್ಲ ಅಂದಮೇಲೆ ಸೊ ನಿಮ್ಮ ಪಾಡಿಗೆ ನೀವು ಹೇಳಿ, ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಸೊ ಅವರು ದೂರ ಆಗಿದ್ದಾರೆ ಅನ್ನೋ ಕಾರಣಕ್ಕೆ ಗಂಡು ಮಕ್ಕಳು ಅವ್ರ ಮೇಲೆ ದ್ವೇಷ ಕರೋದು, ಅಥವಾ ಹೋಗೋದು, ತೊಂದರೆ ಕೊಡೋದು, ಮನೆ ಹತ್ರ ಹೋಗಿ ತೊಂದರೆ ಕೊಡೋದು, ಟಾರ್ಚರ್ ಮಾಡೋದು, ಇಲ್ಲ ಅಂತಂದರೆ ಜೀವ ಬೆದರಿಕೆ ಹಾಕೋದು, ಕೊಲೆ ಮಾಡೋದು. ಸೊ ಇದು ಗಂಡು ಮಕ್ಕಳಿಗೆ ಶೋಭೆ ತರೋದಲ್ಲ ಇದು. ಈಗ ನೀವು ಗಂಡು ಮಕ್ಕಳಿಗೆ ಹೇಳೋದೇನಪ್ಪ ಅಂದರೆ, ನೀವೇನು ಕೊಲೆ ಮಾಡಿಬಿಡ್ತೀರಾ, ಸೊ ಅಲ್ಲಿಗೆ ಅದು ಮುಕ್ತಾಯನಾ? ಅವ್ರನ್ನೇನೋ ಮುಗಿಸ್ಬಿಡ್ತೀರಾ, ಹೆಣ್ಮಕ್ಕಳನ್ನ ನೀವು ಮುಗಿಸ್ಬಿಡ್ತೀರಾ, ಅದ್ರ ಜೊತೆಗೆ ನಿಮ್ಮ ಜೀವನನೂ ಮುಗ್ದೋಗುತ್ತೆ. ಸೊ ಅವ್ರನ್ನ ಕೊಲೆ ಮಾಡಿಬಿಟ್ಟು ನೀವು ಆರಾಮಾಗಿರೋಕ್ಕಾಗಲ್ಲ. ಈ ಸಮಾಜದಲ್ಲಿ ನೀವು ಆರಾಮಾಗಿರೋಕ್ಕಾಗೋದೇ ಇಲ್ಲ, ಚಾನ್ಸೇ ಇಲ್ಲ. ಯಾಕಂದರೆ ನಮ್ಮ ಭಾರತದಲ್ಲಿ ಕಾನೂನು ಅನ್ನೋದಿದೆ, ಸಂವಿಧಾನ ಅನ್ನೋದಿದೆ. ಸೊ ಪೊಲೀಸ್ ಬರುತ್ತೆ, ನಿಮ್ಮನ್ನು ಅರೆಸ್ಟ್ ಮಾಡ್ತಾರೆ, ಕಾನೂನು ಪ್ರಕಾರ ಏನಿರುತ್ತೆ ಅದನ್ನು ಅವರು ಕರ್ತವ್ಯವನ್ನು ಅವರು ಮಾಡೇ ಮಾಡ್ತಾರೆ. ಸೊ ಜೈಲಿಗೆ ಹೋಗ್ತಾರೆ, ನಿಮ್ಮ ಜೀವನನೂ ಹಾಳಾಗೋಗುತ್ತೆ. ನೀವು ಒಂದು ಹೆಣ್ಣು ಮಗಳನ್ನು ನೀವು ಕೊಲೆ ಮಾಡಿದ್ರೆ ನಿಮ್ಮ ಜೀವನ ಚೆನ್ನಾಗಿರುತ್ತೆ ಅಂತ ಅನ್ಕೋಬೇಡಿ, ನಿಮ್ಮ ಜೀವನನೂ ಮುಗ್ದೋಗುತ್ತೆ, ಆಯಿತಾ? ನೀವು ಬದುಕಿದ್ರು ಸತ್ತಂಗಾಗುತ್ತೆ. ಸೊ ಇನ್ನೊಂದು ನಾನು ಗಂಡು ಮಕ್ಕಳಿಗೆ ಹೇಳೋದು ಇಷ್ಟೇ, ಮತ್ತು ಹೆಣ್ಣು ಮಕ್ಕಳಿಗೂ ಹೇಳೋದು ಇಷ್ಟೇ. ನಾನು ಎಷ್ಟೋ ಜನಕ್ಕೆ ಅಳಿಯ ಅನ್ನೋ ಪದದ ಅರ್ಥನೇ ಗೊತ್ತಿಲ್ಲ ರೀ. ಎಷ್ಟೋ ಜನ ಈಗಿನ ಪೀಳಿಗೆಗೆ ಅಳಿಯ ಅಂದರೆ ಏನು, ಅದರ ಅರ್ಥ ಏನು ಅಂತ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಹಿರಿಯರಾಗಿರ್ತಕ್ಕಂಥ ತಂದೆ ತಾಯಿಗಳಿಗೂ ಗೊತ್ತಿಲ್ಲ. ಏನೋ ಮುಂಚೆಯಿಂದ ಹೇಳ್ಕೊಂಡು ಬಂದಿದ್ದಾರೆ, ಅಳಿಯ 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 ಅಂತ ಹೇಳ್ಬಿಟ್ಟು. ಸೊ ಇವರು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ, ಕರಿತಾ ಇದ್ದಾರೆ. ಅಳಿಯ ಅಂದರೆ ಏನು ಗೊತ್ತೇನ್ರಿ? ನಿಜವಾದ ಪದದ ಅರ್ಥ ಏನು ಗೊತ್ತಾ? ಅಳಿಯ ಅಂದರೆ ತನ್ನ ಮಗಳ ಸೌಭಾಗ್ಯವನ್ನು ಎಂದಿಗೂ ಅಳಸದೆ ಇರುವವನೇ ಅಳಿಯ ಅಂತೇಳ್ಬಿಟ್ಟು ಗುರು ಹಿರಿಯರು ಆಗಿನ ಕಾಲದಲ್ಲೇ ಯೋಚನೆ ಮಾಡಿ ಅಳಿಯ ಅಂತ ಹೆಸರಿಟ್ಟಿರೋದು.
ಇಲ್ಲಾಂದರೆ ಅಳಿಯ ಅಂದ್ಬಿಟ್ಟು ಗುಳಿಯ ಪಳಿಯ ಏನು ಬೇಕಾದ್ರೂ ಹೆಸರು ಇಡ್ಬೋದಿತ್ತಲ್ಲ, ಯಾಕೆ ಇಟ್ಟಿಲ್ಲ? ಪರ್ಟಿಕ್ಯುಲರ್ ಆಗಿ ಅಳಿಯ ಅಂತಲೇ ಯಾಕೆ ಹೆಸರಿಟ್ರು ಅಂತಂದರೆ, ತನ್ನ ಮಗಳ ಜೀವನವನ್ನು ಅಥವಾ ಸೌಭಾಗ್ಯವನ್ನು ಎಂದಿಗೂ ಅಳಸದೆ ಇರುವವನೇ ಅಳಿಯ ಅಂತ ಹೇಳ್ಬಿಟ್ಟು ಹೆಸರು ಕೊಟ್ಟಿರೋದು. ಅಂತ ಅಳಿಯ ಅನ್ನೋ ಘನತೆವತ್ತ ಒಂದು ಹೆಸರಿಗೆ ಅಗೌರವ ತರೋ ಥರ ಮಾಡ್ತಿದ್ದೀರಾ, ಮರ್ಯಾದೆ ಇಲ್ದಂಗೆ ಮಾಡ್ತಿದ್ದೀರಾ. ದಯವಿಟ್ಟು ತಮ್ಮಲ್ಲಿ ನಾನು ಕೈ ಜೋಡಿಸಿ ಮನವಿ ಮಾಡ್ಕೊಳ್ಳೋದೇನಪ್ಪ ಅಂತಂದರೆ, ನಿಮಗೆ ಒಟ್ಟಿಗೆ ಬಾಳೋಕ್ಕಾಗಲಿಲ್ವಾ? ಬಿಟ್ಬಿಡಿ, ಅವ್ರಿಗೂ ಸ್ವಾತಂತ್ರ್ಯ ಇದೆ, ಬದುಕಕ್ಕೆ ಅವ್ರಿಗೂ ಹಕ್ಕಿದೆ. ನಿಮಗೆಷ್ಟು ಬದುಕಕ್ಕೆ ಹಕ್ಕು ಅಧಿಕಾರ ಇದೆಯೋ ಆ ಹೆಣ್ಣು ಮಕ್ಕಳಿಗೂ ಬದುಕುವಂಥದ್ದು ಹಕ್ಕು ಅಧಿಕಾರ ಅವರಿಗಿದೆ, ಸರಿನಾ? ಸೊ ನಿಮ್ಮ ಜೊತೆಗಿದ್ರೆ ಮಾತ್ರ ಅಷ್ಟೇ ನಿಮ್ಮ ಮಾತು ಕೇಳೋದು. ಈಗ ಹೆಣ್ಣು ಮಕ್ಕಳಿಗೆ ನಿಮ್ಮ ಜೊತೆ ಬದುಕಕ್ಕೆ ಇಷ್ಟ ಇಲ್ಲ ಅಂದಮೇಲೆ ಬಿಟ್ಬಿಡಿ, ನೀವು ಆರಾಮಾಗಿರಿ, ಅವ್ರಿಗೂ ಆರಾಮಾಗಿರಕ್ಕೆ ಬಿಡಿ, ಸರಿನಾ? ಬಿಟ್ಟು ಹೋದ್ಲು, ಏನೋ ಮಾಡ್ಲಿದ್ದು ಅನ್ನೋ ಕಾರಣಕ್ಕೆ ಅವಳನ್ನ ಮುಗಿಸ್ಬೇಕು, ಕೊಲೆ ಮಾಡಬೇಕು, ಸಾಯಿಸ್ಬೇಕು, ಈ ಪ್ರವೃತ್ತಿಯನ್ನು ಬಿಟ್ಟುಬಿಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಅವ್ರು ಬಿಟ್ಟು ಹೋಗಿದಾರಾ, ನೀವೇನೂ ಮಾಡೋಕ್ಕೆ ಹೋಗಬೇಡಿ, ಅರ್ಥ ಆಯ್ತಾ? ನೀವೇನೂ ಮಾಡೋಕ್ಕೆ ಹೋಗಬೇಡಿ. ಅದನ್ನೇ ಚಾಲೆಂಜ್ ಆಗಿ ತಗೊಂಡು, ಇವತ್ತು ನನ್ನ ಹತ್ರ ದುಡ್ಡಿಲ್ಲ ಅಂತ ನೀನು ಬಿಟ್ಟು ಹೋದೆ ಅಲ್ವಾ, ಇವತ್ತು ನಿನ್ನ ಆಸೆಗಳನ್ನು ನಾನು ಪೂರೈಸಿಲ್ಲ ಅಂತ ಹೇಳ್ಬಿಟ್ಟು ನನ್ನ ಹತ್ರ ಬಿಟ್ಟು ಹೋದೆ ಅಲ್ವಾ, ನೀನು ಬೇರೆ ಏನೇನೋ ಸಂಬಂಧಗಳು ಇಟ್ಕೊಂಡು ನನ್ನನ್ನು ದೂರ ಮಾಡ್ಕೊಂಡು ಹೋಗಿದೆಯಲ್ಲ, ನಾನು ಚಾಲೆಂಜ್ ಆಗಿ ನಾನು ಬದುಕು ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಮುಂದೆ ನೀವು ಬದುಕು ತೋರಿಸಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಬದುಕೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವ್ರ ಮುಂದೆ ಒಂದಲ್ಲ ಒಂದಿನ ನೀವೊಂದು ಒಳ್ಳೆ ಪೊಸಿಷನ್ ಇದ್ದಾಗ, ಅವ್ರು ಯಾವತ್ತೋ ಒಂದಿನ ನಿಮಗೆ ನೋಡಿದಾಗ ಅದೊಂದು ಗಿಲ್ಟಿ ಫೀಲ್ ಆಗುತ್ತೆ, ಗೊತ್ತಾ? ಪಶ್ಚಾತ್ತಾಪ ಪಡ್ತಾರೆ, ಗೊತ್ತಾ? ಸೊ ಆ ಪಶ್ಚಾತ್ತಾಪಕ್ಕಿಂತ ದೊಡ್ಡ ಶಿಕ್ಷೆ ಯಾವುದೂ ಇಲ್ಲ ಅಂತ ನಾನು ನಂಬಿರೋನು, ಅರ್ಥ ಆಯ್ತಾ? ಸೊ ದಯವಿಟ್ಟು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳಿ, ಇಲ್ಲ ಕೌನ್ಸ್ಲಿಂಗ್ ತಗೊಳ್ಳಿ. ಈಗ ಸುಮಾರು ಸಂಸ್ಥೆಗಳಿದ್ದಾವೆ, ಕೌನ್ಸ್ಲಿಂಗ್ ತಗೊಳ್ಳಿ. ನಿಮಗೆ ಹೇಳ್ಕೊಳಕ್ಕಾಗಿಲ್ಲ ಅಂದರೂ ಕೂಡ ನಿಮ್ಮ ತಂದೆ ತಾಯಿಗಳಿರ್ತಾರೋ ಅಥವಾ ನಿಮ್ಮ ಫ್ರೆಂಡ್ಸ್ ಇರ್ತಾರೆ, ಹೇಳ್ಕೊಳ್ಳಿ. ಒಳ್ಳೆಯ ಸಹವಾಸ ದೋಷ ಮಾಡಿ, ಸರಿನಾ? ಕೆಟ್ಟ ಆಲೋಚನೆಗಳಿಂದ ಹೊರಗಡೆ ಬನ್ನಿ. ಏನೇ ಸಮಸ್ಯೆ ಇದ್ರೂ ಕೂಡ ಒಬ್ಬಂಟಿಯಾಗಿರಕ್ಕೆ ಹೋಗಬೇಡಿ. ಒಬ್ಬಂಟಿ ಇದ್ರೆ ಏನಾಗುತ್ತೆ ಗೊತ್ತಾ? ಬರೇ ತಲೆಗೆ ನೆಗೆಟಿವ್ ಓಡ್ತಾ ಇರುತ್ತೆ. ಸೊ ಅವಳು ಹಿಂಗೆ ಮಾಡಿದ್ರು, ಅವನು ಹಂಗೆ ಮಾಡ್ದ, ಇವನಿಗೇನು ಮಾಡಬೇಕು, ಅವಳಿಗೇನು ಮಾಡಬೇಕು ಅನ್ನೋದು ಬರೇ ಕೆಟ್ಟ ಆಲೋಚನೆಗಳು ಬರ್ತಾ ಇರ್ತವೆ ಹೊರತು ಒಳ್ಳೆ ಆಲೋಚನೆಗಳು ಬರೋದೇ ಇಲ್ಲ, ಸರಿನಾ? ಅಂಥ ಸಮಯದಲ್ಲಿ ನೀವು ಡಿಪ್ರೆಷನ್ ಹೋಗಿರ್ತೀರಾ. ಸೊ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಸ್ವಲ್ಪ ಸಪ್ರೇಟ್ ಆಗಿ ಗ್ಯಾಪ್ ಕೊಡಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಸಮಯ ಕೊಡಿ, ಟೈಮ್ ಕೊಡಿ, ಒಂದು ಸ್ಪೇಸ್ ಅನ್ನೋದಿರುತ್ತೆ, ಗೊತ್ತಾ? ಅವ್ರನ್ನೂ ಒಂದಿಷ್ಟು ಸ್ಪೇಸ್ ಕೊಡಿ, ನೀವು ಒಂದಿಷ್ಟು ಸ್ಪೇಸ್ ತೊಗೊಳ್ಳಿ. ಸ್ವಲ್ಪ ದೂರ ಆಗಿ ಅವ್ರ ತಾಯಿ ಮನೆಗೂ ಕಳಿಸ್ಕೊಡಿ, ಆಯಿತಾ? ಏನೂ ರಿಯಾಕ್ಟ್ ಮಾಡೋಕ್ಕೆ ಹೋಗ್ಬೇಡಿ, ಬಿಟ್ಬಿಡಿ. ನಿಮ್ಮ ಪಾಡಿಗೆ ನೀವು ಜೀವನ ಮಾಡಿ, ಅವ್ರ ಪಾಡಿಗೆ ಅವ್ರು ಇರಲಿ. ಯಾವತ್ತೋ ಒಂದು ದಿನ, ಒಂದು 2 ತಿಂಗಳೋ 3 ತಿಂಗಳೋ, ಒಂದು ವಾರನೋ, ಒಂದು ವರ್ಷನೇ ಆಗೋಗ್ಲಿ ಕಣ್ರಿ, ನಿಮ್ದು ಏನೂ ಕಳ್ಕೊಳ್ಳಲ್ಲ. ಒಂದು ಸಂಬಂಧ ಉಳಿಸ್ಕೋಬೇಕು ಅನ್ನೋದು ನಿಮ್ಮಲ್ಲಿ ಇತ್ತು ಅಂತಂದರೆ ನೀವು ತಾಳ್ಮೆಯಿಂದ ಕಾಯ್ತೀರಾ, ಅರ್ಥ ಆಯ್ತಾ? ಸೊ ಇದು ಸ್ಪೆಷಲಿ ಗಂಡು ಮಕ್ಕಳಿಗೆ ನಾನು ಹೇಳ್ತಾ ಇರೋದು, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಮ್ಮ ಫಾಲೋವರ್ಸಲ್ಲೂ ಯಾರಾದರೂ ಈ ಥರ ಪ್ರವೃತ್ತಿ ಹೊಂದಿರೋರು ಇದ್ದರೆ ದಯವಿಟ್ಟು ಇದನ್ನು ಇಲ್ಲಿಗೆ ನಿಲ್ಲಿಸಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈ ವಿಡಿಯೋ ಮಾಡಿರೋದು ಉದ್ದೇಶ ನನ್ನ ಸ್ವಯಂ ಪ್ರೇರಿತ ವಿಡಿಯೋ ಮಾಡಿದ್ದಲ್ಲ, ನನ್ನ ಫಾಲೋವರ್ಸು ಅಣ್ಣ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಮಾತಾಡಿ ಅಂತ ಕೇಳ್ಕೊಂಡಿದ್ದಕ್ಕೆ ನಾನು ಅವ್ರ ಮಾತಿಗೆ ಬೆಲೆ ಕೊಟ್ಟು ಸೊ ವಿಡಿಯೋ ಮಾಡಿದ್ದೀನಿ. ನನಗೆ ಅನಿಸಿದ್ದು ನಾನು ಹೇಳಿದ್ದೀನಿ. ನಿಮಗೇನು ಅನಿಸುತ್ತೆ ನಿಮ್ಮ ಕಾಮೆಂಟ್ ಮೂಲಕ ನನಗೆ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಶುಭೋದಯ, ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್, ಲವ್ ಯು.